ಜೆಂಟ್ಲ್ಮನ್, ರಾಜ್ಯದಲ್ಲಿ ಇನ್ಮುಂದೆ ಯಾವುದೇ ಉತ್ಸವಗಳಿಗೂ ಡಿಜೆ ಬಳಸೋ ಹಾಗಿಲ್ಲ. ಬಿಜೆಪಿಯವರು ಒಪ್ಪಿದ್ರೆ ಡಿಜೆ ಬ್ಯಾನ್ ಮಾಡ್ತೀವಿ ಅಂತ ಕಾಂಗ್ರೆಸ್ ಶಾಸಕರೊಬ್ಬರು ಹೇಳಿದ್ದಾರೆ. ಇದಕ್ಕೆ ಬಿಜೆಪಿಯ ಹಲವು ಶಾಸಕರು ಸಮ್ಮತಿಸಿದ್ದಾರೆ. ಏನಿದು ಡಿಜೆ ಪಾಲಿಟಿಕ್ಸ್ ನೋಡೋಣ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಯಾಕಂತಂದ್ರೆ ಆ ಡಿಜೆ ಇಂದ ಬಹಳ ತೊಂದರೆ ಆದೇಶ ಮಾಡಿ ಅಲ್ಲ. ನಿನ್ನೆ ವಿಧಾನಸಭೆಯಲ್ಲಿ ಡಿಜೆ ಬಗ್ಗೆ ಚರ್ಚೆ ನಡೆಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ಎಸ್ ತಂಗಡಗಿ ಬಿಜೆಪಿಯವರು ಒಪ್ಪಿದ್ರೆ ಡಿಜೆಯನ್ನ ಬ್ಯಾನ್ ಮಾಡುವುದಕ್ಕೆ ಆದೇಶವನ್ನ ಕೊಡ್ತೇವೆ ಅಂತ ಹೇಳಿ ತಿಳಿಸಿದ್ರು. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೂಡ ಈ ವಿಚಾರದ ಬಗ್ಗೆ ಮಾತನಾಡಿದ್ರು. ಯಾವುದೇ ಉತ್ಸವ ನಡೆದ್ರು, ಜಯಂತಿ ನಡೆದ್ರು, ಎಲ್ಲದಕ್ಕೂ ಡಿಜೆ ಹಾಕ್ತಾರೆ, ಐಟಂ ಸಾಂಗ್ ಹಾಕ್ತಾರೆ. ಇದರಿಂದ ಸಮಸ್ಯೆಗಳಾಗ್ತಾ ಇದೆ. ಐಟಂ ಸಾಂಗ್ ಇಲ್ಲದೆ ದೇವರ ಮೆರವಣಿಗೆ ಆಗೋದೇ ಇಲ್ಲ ಅನ್ನೋ ಹಾಗಾಗಿದೆ. ಇದು ನಿಜಕ್ಕೂ ಒಂದು ರೀತಿ ಅಸಹ್ಯ, ಇದು ಮುಜುಗರವನ್ನ ಉಂಟು ಮಾಡುತ್ತದೆ ಅಂತ ಹೇಳಿ ಸಂತೋಷ್ ಲಾಡ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈ ವಿಚಾರದ ಪರವಾಗಿ ಕೇವಲ ಕಾಂಗ್ರೆಸ್ಸಿಗರು ಮಾತ್ರ ಧ್ವನಿ ಎತ್ತಿದ್ದಲ್ಲ, ಬಿಜೆಪಿಗರು ಡಿಜೆಯಿಂದಾಗುವಂತಹ ಸಮಸ್ಯೆಗಳ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದ್ರು. ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಡಿಜೆಯ ದುಷ್ಪರಿಣಾಮಗಳ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸಿದ್ರು. ಡಿಜೆ ಸೌಂಡ್ಗೆ ಹೃದಯ ಸಂಬಂಧಿ ಕಾಯಿಲೆ ಇರುವವರು ಬೆಚ್ಚಿ ಬೀಳ್ತಾರೆ. ಪುಟ್ಟ ಮಕ್ಕಳು ಆ ತೀವ್ರ ಶಬ್ದವನ್ನ ಸಹಿಸಿಕೊಳ್ತಾರಾ? ಇದರ ಬಗ್ಗೆ ನಾವೆಲ್ಲ ಗಂಭೀರವಾಗಿ ಯೋಚಿಸಬೇಕಾಗಿದೆ ಅಂತ ಹೇಳಿ ಪಕ್ಷ ವಿರೋಧವನ್ನ ಬದಿಗಿಟ್ಟು ಸಮಸ್ಯೆ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದ್ರು. ನಿಜಕ್ಕೂ ಡಿಜೆಯಿಂದ ಅನೇಕ ಸಮಸ್ಯೆಗಳಾಗ್ತಾ ಇದೆ. ಕೋಮು ಸಂಘರ್ಷಗಳು ನಡೆದಂತಹ ಸಾಕಷ್ಟು ಉದಾಹರಣೆಗಳು ಇವೆ. ಇನ್ನು ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆ ಸಂದರ್ಭದಲ್ಲಿ ನಡೆದಂತಹ ಕೋಮು ಗಲಭೆ, ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ಮುಂದೆ ನಡೆದಂತಹ ಗಲಭೆಗೂ ಡಿಜೆಯೇ ಕಾರಣವಾಗಿದೆ. 2-3 ತಿಂಗಳುಗಳಾಗಿರುವಂತಹ ಪುಟ್ಟ ಮಕ್ಕಳ ಹೆತ್ತವರು ದಯವಿಟ್ಟು ಈ ಡಿಜೆ ಸೌಂಡ್ ಕಡಿಮೆ ಮಾಡಿ ನಿಲ್ಲಿಸಿ ಅಂತ ಮೆರವಣಿಗೆ ನಡೀತಾ ಇರುವಂತಹ ಜಾಗಕ್ಕೆ ಬಂದು ಹೇಳಿರುವಂತಹ ಘಟನೆಗಳು ಸಾಕಷ್ಟಿವೆ. ಆದ್ರೆ ಡಿಜೆ ನಿಲ್ಲಿಸಬೇಕು ಅನ್ನುವಂತಹ ಮಾತು ಕೇಳಿ ಬಂದಾಗ ಹಿಂದೂ ವಿರೋಧಿ ಸರ್ಕಾರ ಅಂತ ಬಿಂಬಿಸಲಾಗುತ್ತೆ. ಅವರು ಆಜಾನ್ ಕೂಗ್ತಾರೆ, ನಾವು ಡಿಜೆ ಹಾಕ್ಬಾರ್ದ ಅನ್ನುವಂತಹ ತರ್ಕರಹಿತ ವಾದ ಕೇಳಿ ಬರುತ್ತೆ. ಆದ್ರೆ ನಿನ್ನೆ ನಡೆದಂತಹ ಚರ್ಚೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಶಾಸಕರು ಸಮಾಜದ ಸ್ವಾಸ್ಥ್ಯದ ದೃಷ್ಟಿಯಿಂದ ಈ ವಿಚಾರದ ಬಗ್ಗೆ ಪಕ್ಷಾತೀತವಾಗಿ ಮಾತನಾಡಿದ್ದು ನಿಜಕ್ಕೂ ಉತ್ತಮ ವಿಚಾರ. ಜೊತೆಗೆ ಇದು ಚರ್ಚಿಸಬೇಕಾದ ವಿಚಾರನೂ ಹೌದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.